ಯಾರ್ಕರ್ ಟಾಕ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಕೆಲವರಿಗೆ ಫೆಬ್ರವರಿ 14 ಹಬ್ಬ. ನಮ್ಮ ದೇಶಕ್ಕೆ ಇದು ನೋವು, ಹಾಗೆ ಕರಾಳ ದಿನ. 2019 ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಭೀಕರ ಉಗ್ರ ದಾಳಿ ನಡೆಯಿತು. ಈ ಘಟನೆಯನ್ನು ಪುಲ್ವಾಮಾ ದಾಳಿ ಎಂದು ಕರೆಯಲಾಗುತ್ತದೆ. ಜಮ್ಮು-ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಲೇಥ್ಪೋರಾ ಪ್ರದೇಶದಲ್ಲಿ ಈ ದಾಳಿ ನಡೆಯಿತು. ಇದು ಭದ್ರತಾ ಪಡೆಗಳ ಕಾನ್ವಾಯ್ ಅನ್ನು ಗುರಿಯಾಗಿಸಿಕೊಂಡ ಉಗ್ರ ದಾಳಿ. ಈ ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಜೈಷ್-ಎ-ಮೊಹಮ್ಮದ್ ಒಪ್ಪಿಕೊಂಡಿತು. ಈ ದಾಳಿಯಲ್ಲಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ 40 ಮಂದಿ ಯೋಧರು ವೀರಮರಣ ಹೊಂದಿದರು. ಅವರು ಮನೆಗೆ ಮರಳಬೇಕಾಗಿತ್ತು, ಆದರೆ ವಿಧಿಯಾಟ ತ್ರಿವರ್ಣ ಧ್ವಜವನ್ನು ಮೈಮೇಲೆ ಹೊದ್ದುಕೊಂಡು ಮರಳಿದರು. ಒಂದು ಕ್ಷಣ ಯೋಚಿಸಿ, ಅವರ ಮನೆಯವರ ಮನಸ್ಥಿತಿ ಈ ಸುದ್ದಿ ತಿಳಿದು ಹೇಗಾಗಿರಬಹುದೆಂದು. ಕಾಯುತ್ತಿದ್ದ ಕಣ್ಣುಗಳು, ಮರಳಿ ಬರದ ಹೆಜ್ಜೆಗಳ ಶಬ್ದ. ನೆನೆದರೆ ಒಂದು ಕ್ಷಣ ನಮ್ಮ ಕಣ್ಣಂಚಲ್ಲಿ ನೀರು ಧುಮುಕುತ್ತೆ ಸ್ನೇಹಿತರೆ. ಇಂದು ಹಬ್ಬ ಆಚರಿಸಬಹುದು, ಆದರೆ ನಮ್ಮ ಸೈನಿಕರ ತ್ಯಾಗವನ್ನು ಮರೆತರೆ ಅದು ನಮ್ಮ ದೊಡ್ಡ ತಪ್ಪಾಗುತ್ತದೆ. ನಿಜವಾದ ಪ್ರೀತಿ ಎಂದರೆ ದೇಶದ ಮೇರೆ ಪ್ರೀತಿ, ಹಾಗೆ ನಮ್ಮನ್ನು ಕಾಪಾಡಿದ ಯೋಧರಿಗೆ ನೀಡುವ ಗೌರವವಾಗಿದೆ. ರಾಜಕೀಯ ಆರೋಪ ಪ್ರತ್ಯಾರೋಪ ಬದಿಗಿಟ್ಟು ವೀರಮರಣ ಹೊಂದಿದ ಸೈನಿಕರು ನಮ್ಮ ಭಾರತೀಯ ಅಣ್ಣತಮ್ಮಂದಿರು ಅಂತ ತಿಳಿದು ಇಂದು ಒಂದು ಕ್ಷಣ ಎಲ್ಲರೂ ಎದ್ದು ನಿಂತು ಒಂದು ದೀಪ ಹಚ್ಚಿ ಕೆಲ ನಿಮಿಷಗಳ ಮೌನಚಾರಣೆ ಮಾಡಿ ಮಡಿದ ಜೀವಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಹಾಗೆ ಮನಪೂರ್ವಕವಾಗಿ ಹೇಳೋಣ, ನಾವು ನಿಮ್ಮನ್ನು ಮರೆತಿಲ್ಲ, ನಿಮ್ಮ ತ್ಯಾಗ ಅಮರ, ವೀರ ಹುತಾತ್ಮರಿಗೆ ಅನಂತ ನಮನಗಳು ಎಂದು. ಜೈ ಹಿಂದ್.